ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋನ ನಾನು ಇಲ್ಲಿ ನಮ್ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಯಾವ ವಾರ ಅಂತಂದರೆ ಇದು ವರಮಹಾಲಕ್ಷ್ಮಿ ವಾರ ಇದೆಯಲ್ಲ, ಆ ವಾರದ ವ್ಲಾಗ್ ಆಗಿರುತ್ತೆ. ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಬೇರೆ ಏನೋ ವರ್ಕ್ ಇರೋ ಕಾರಣ ನಾನು ಡಿಲೇ ಆಯಿತು ನನಗೆ ವಾಯ್ಸ್ ಕೊಡೋಕ್ಕಾಗ್ದಿರ. ಸೊ ಇವಾಗ ವಾಯ್ಸ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿಡಿಯೋನ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ವಿಡಿಯೋನ ನೋಡಿ. ನಾನು ಶುಕ್ರವಾರದಂದು ಅಲ್ಲಿ ನಮ್ಮ ಅತ್ತೆಯವ್ರ ಮನೆಯಲ್ಲಿ ಪೂಜೆ ಮಾಡಿದ್ದೆ. ಸೊ ಇಲ್ಲಿ ನಾನು ಗುರುವಾರನೇ ಹೋಗಬೇಕಾಗಿತ್ತಲ್ವ, ಸೊ ಹಾಗಾಗಿ ನಾನು ಗುರುವಾರನೇ ಎಲ್ಲ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಯ ಸ್ಕೂಲಿಂದ ಬರೋದನ್ನೇ ಕಾಯ್ತಾ ಇದ್ವಿ. ಸೊ ಲಾಸ್ಯ ಸ್ಕೂಲಿಂದ ಬಂದ ಮೇಲೆ ಊರಿಗೆ ಹೊರಡೋಣ ಅಂತ ರೆಡಿ ಆಗಿದ್ವಿ. ಅಷ್ಟರಲ್ಲಿ ನಾನು ಅವಳು ಬರೋಕ್ಕೂ ಮುಂಚೆ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡಿ ಮಾರನೇ ದಿನಕ್ಕೆ ಏನೇನೆಲ್ಲ ತಯಾರಿ ಮಾಡಬೇಕು ದೇವರಿಗೆ ಅದನ್ನೆಲ್ಲ ನಾವು ಮುಂಚೆನೇ ಎಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ವಿ. ಮತ್ತು ಅಲ್ಲಿ ಹೋಗಿ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತ ಆಲ್ಮೋಸ್ಟ್ ಇಲ್ಲೇ ನಮಗೆ 3:30 ಆಗೋಯಿತು ಬಿಡೋಷ್ಟರಲ್ಲಿ. ಲಾಸ್ಯ 3 o'clock ಏನೋ ಬಂದಳು. ಅಷ್ಟರಲ್ಲಿ ನಾನು ಎಲ್ಲ ಇದು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಮುಂದಿನ ದಿನಕ್ಕೆ ತಯಾರಿ ಮಾಡಿಕೊಂಡು ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡು ರೆಡಿ ಇದ್ವಿ. ಲಾಸ್ಯ ಬಂದಿದ್ದ ಕೂಡಲೇ ಹೊರಟ್ವಿ ನಾವು. ನೆಕ್ಸ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆನೇ ಎಷ್ಟು ನಾನು ಆಲ್ಮೋಸ್ಟ್ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತಲೇ ಅಂದ್ಕೊಳ್ಳಿ. ರಾತ್ರಿಯಿಂದನೇ ಎಲ್ಲ ತಯಾರಿ ಮಾಡಿಕೊಂಡು 5 o'clock ಕರೆಕ್ಟಿಗೆ ಪೂಜೆ ಎಲ್ಲ ಮುಗೀತು ನಮ್ಮದು ನೋಡಿ. ಬೆಳಗ್ಗೆನೇ ರಂಗೋಲಿ ಏನೋ ನನಗೆ ಬಂದಿರೋ ರೀತಿ ನಾನು ರಂಗೋಲಿ ಹಾಕಿದ್ದೀನಿ. ಏನಾದರೂ ಅಂದ್ಕೊಂಡ್ರೆ ಪ್ಲೀಸ್ ಡೋಂಟ್ ಮೈಂಡ್. ನನಗೆ ಹೇಗೆ ಬರುತ್ತೋ ಹಾಗೆ ಹಾಕಿದ್ದೀನಿ ಅಷ್ಟೇ. ಸೊ ನೋಡಿ, ಇದಾಗಿರುತ್ತೆ ಶುಕ್ರವಾರದ ವ್ಲಾಗು. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ನೋಡಿ. ಎಲ್ಲ ತಯಾರಿ ಕೂಡ ಬೆಳಗ್ಗೆ 5 ಗಂಟೆಗೆ ನಮ್ಮದೆಲ್ಲ ಪೂಜೆ ಆಗೋಯಿತು. ಭಾಳ ಶಾಂತವಾಗಿತ್ತು ಮನೆ. ಏನಾನ ಆಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಪೂಜೆ ಮಾಡೋದೇ ಇದೆಯಲ್ಲ, ಅದರಷ್ಟು ಒಂಥರ ನೆಮ್ಮದಿ, ಒಂಥರ ಮನೆಯಲ್ಲಿ ಒಂಥರ ಶಾಂತಿ ನೆಲೆಸಿರುತ್ತೆ. ಆದಷ್ಟು ಎಲ್ಲರೂ ಬೆಳಗ್ಗೆ 5 ಗಂಟೆ ಒಳಗಡೆ ಪೂಜೆ ಮಾಡಿಬಿಡಿ. ನಿಮ್ಮ ಮನೇಲಿರೋ ಆ ವೈಬೇ ಬೇರೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹೀಗಾಗಿರುತ್ತೆ ನೋಡಿ. ಈ ರೀತಿ ಎಲ್ಲ ತಯಾರು ಮಾಡಿಕೊಂಡು ಹಬ್ಬ ಆಚರಿಸಿದ್ವಿ ನಾವು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಆ ಒಂದು ಡೆಕೋರೇಷನ್ ನೋಡಿ. ಏನೋ ನನಗೆ ಗೊತ್ತಿರೋ ಹಾಗೆ ನಾನು ಮಾಡಿದ್ದೀನಿ. ಎಲ್ರಿಗೂ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ಬಟ್ ನನಗೇನೋ ತುಂಬ ಇಷ್ಟ ಆಯಿತು ನಾನು ಮಾಡಿದ್ದು ನೋಡಿ. ಇದೇ ನಮ್ಮ ಮನೆಯ ಮಹಾಲಕ್ಷ್ಮಿ ಆಗಿರುತ್ತೆ. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಅಮ್ಮ ಮಹಾಲಕ್ಷ್ಮಿ. ಯಾವಾಗೂ ನಮ್ಮ ಮನೇಲಿ ನೆಲೆಸಿರಮ್ಮ ಅಂತ ನಾವೆಲ್ಲ ಮನಸ್ಫೂರ್ತಿಯಾಗಿ ಬೇಡ್ಕೊಂಡ್ವಿ. ಬಟ್ ಎಲ್ರಿಗೂ ಅದೇ ಆಸೆ ಅಲ್ವಾ, ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಇರಲಿ ಅಂತಲೇ ಆಸೆ ಅಲ್ವಾ. ಹೀಗೆ ಮಹಾಲಕ್ಷ್ಮಿ ಯಾವಾಗೂ ಎಲ್ಲರ ಮನೆಯವ್ರು ನೆಲೆಸಿರಲಿ ಅಂತ ಕೂಡ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಹೀಗೆ ಭಾಳ ಡಿಲೇ ಆಯಿತು ನಾನು ಅಪ್ಲೋಡ್ ಮಾಡೋದು. ಬೇರೆ ಏನೋ ಕಾರಣಾಂತರದಿಂದ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಏನೂ ಬೇಜಾರು ಮಾಡ್ಕೊಳ್ಬೇಡಿ, ಭಾಳ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಈ ಥರ ಇತ್ತು ನಮ್ಮ ಮನೆ ಹಬ್ಬ. ತುಂಬ ಚೆನ್ನಾಗಿ ನಡೀತು. ಹಾಗೆ ನೋಡಿ, ದೇವ್ರ ಮನೆಯಲ್ಲೂ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಏನಾನ ಆಗಲಿ ಈ ರೀತಿ 5 o'clock ಒಳಗಡೆ ಪೂಜೆ ಆಗಿಬಿಟ್ರೆ ನಿಜವಾಗ್ಲೂ ಅದ್ರದ್ದು ಗಮ್ಮತ್ತೇ ಬೇರೆ ಇರುತ್ತೆ. ಭಾಳ ಚೆನ್ನಾಗಿ ಅನಿಸುತ್ತೆ, ಮನಸ್ಸು ತುಂಬ ನೆಮ್ಮದಿ ಅನಿಸುತ್ತೆ. ನಾವೇನು ಮಾಡ್ತೀವಿ, ಹಬ್ಬ ಹರಿದಿನಗಳಲ್ಲಿ ಮಾತ್ರ 5 ಗಂಟೆ 6 ಗಂಟೆ ಒಳಗಡೆ ಪೂಜೆ ಮಾಡ್ತೀವಿ. ಬಟ್ ಏನಂತಂದರೆ ನನ್ನ ಅನಿಸಿಕೆ ಪ್ರಕಾರ ಬೆಳಗ್ಗಿನ ಜಾವ ಎದ್ದು ಪೂಜೆ ಮಾಡಿ ಆ ಹೊರಗಡೆ ಗಂಧದ ಕಡ್ಡಿ ಆಗಲಿ, ಆ ಘಮ ಆಗಲಿ, ಆ ದೀಪ ಉರಿತಾ ಇರೋದಾಗಲಿ, ಆ ಮನೆಯಲ್ಲಿ ಶಾಂತಿ ನೆಲೆಸಿರೋದಾಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ. ನೀವು ಇದನ್ನು ಫಾಲೋ ಮಾಡಿ, ನಿಮಗೂ ಆ ರೀತಿ ಅನುಭವ ಆಗೇ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ಹಾಗೆ ಪೂಜೆ ಪುನಸ್ಕಾರ ಎಲ್ಲ ಭಾಳ ಅದ್ಧೂರಿಯಾಗಿ ಚೆನ್ನಾಗಿ ನಡೀತು. ಇವಾಗೇನಪ್ಪ ಅಂತಂದರೆ ಪ್ರತಿಯೊಬ್ಬರು ಮನೇಲೂ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ. ಹಾಗೆ ಅಮ್ಮನ ಕೂರಿಸ್ತಾರೆ. ಇನ್ನೇನು ಹಬ್ಬ 1 ತಿಂಗಳಿದೆ ಅನ್ನೋಷ್ಟರಲ್ಲೇ ನಮ್ಮ ಲೇಡೀಸ್ದೆಲ್ಲ ಏನು 1 ತಿಂಗಳಿಂದನೇ ತಯಾರಿ ಮಾಡ್ಕೊಳ್ತಾ ಇರ್ತೀವಿ. ಏನೆಲ್ಲ ತಗೊಳ್ಬೇಕು, ಏನೆಲ್ಲ ಪರ್ಚೇಸ್ ಮಾಡಬೇಕು, ಯಾವ ರೀತಿ ಕೂರಿಸ್ಬೇಕು. ಅವ್ರ ಮನೇಲಿ ಹಿಂಗೆ ಕೂರಿಸ್ತಾರೆ, ನಮ್ಮ ಮನೇಲಿ ಹಿಂಗೆ ಕೂರಿಸೋಣ, ಅದಕ್ಕಿಂತ ಚೆನ್ನಾಗಿ ಕೂರಿಸೋಣ ಅಂತ ಪ್ರತಿಯೊಬ್ಬರು ಹೆಂಗಸ್ರದ್ದು ಇದೇ ಪ್ರಾಬ್ಲಮ್ಮು. ಸೊ ಹಾಗಾಗಿ ನನಗೆ ಹೆಂಗೆ ಬಂತೋ, ನನಗೆ ಯಾವ ರೀತಿ ಇಷ್ಟ ಆಯಿತೋ ನಾನು ಆ ರೀತಿ ಮಾಡಿದ್ದೀನಿ, ಹಬ್ಬನ ಆಚರಿಸಿದ್ದೀವಿ. ನನಗಂತೂ ಸ್ಯಾಟಿಸ್ಫೈಡ್ ಇದೆ ಚೆನ್ನಾಗಿ ಮಾಡಿದ್ದೀನಿ ಅಂತ.
ನಿಮಗೆಲ್ಲ ಹೇಗೆ ಅನ್ನಿಸ್ತು ತಪ್ಪದೆ ನನಗೆ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಆಚರಿಸಿದ್ರಿ, ನೀವೆಲ್ಲ ಹೇಗೆ ಹಬ್ಬಕ್ಕೆ ತಯಾರು ಮಾಡ್ಕೊಂಡ್ರಿ ಅಂತೆಲ್ಲ ಖಂಡಿತ ನನಗೆ ತಿಳಿಸಿ. ನೆಕ್ಸ್ಟು ಊಟಕ್ಕೆ ಏನೇನು ಮಾಡಿದ್ವಿ, ಹೋಳಿಗೆ ಮಾಡಿದ್ದೀವಿ, ಹಾಗೆ ಕೋಸಂಬರಿ, ಹಾಗೆ ವೈಟ್ ರೈಸ್, ಹೋಳಿಗೆ ಸಾಂಬಾರು, ಆಮೇಲೆ ಪುಳಿಯೋಗರೆ, ಹಾಗೆ ಇದು ಹೀರೆಕಾಯಿ ಬಜ್ಜಿ. ಇದು ನಮ್ಮ ಮನೆಯ ಸಿಂಪಲ್ ಹಬ್ಬದ ಊಟ ಆಗಿತ್ತು. ಸೊ ಇದಾಗಿತ್ತು ನೋಡಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್. ಹೀಗಿರುತ್ತೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು, ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ? ಇನ್ನೊಂದು ಸರಿ ಕ್ಷಮೆ ಇರಲಿ, ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಎಂಕರೇಜ್ ಮಾಡಿ. ಬಾಯ್ ಬಾಯ್, ಟಾಟಾ, ಥ್ಯಾಂಕ್ ಯು ಆಲ್.